ಸರ್ ಅದು ಸೂಪರಾಗಿ ಕೆಲಸ ಮಾಡುತ್ತೆ. ಫಾರ್ಮರ್ ಮತ್ತೆ ಬಂದು ಅದು ಕಪ್ಪು ಟಾಣಿ ಕೊಟ್ಟಿದ್ದಲ್ಲ ಅದು ಕೊಡು ಅಂತ ಮತ್ತೆ ಕೇಳ್ತಾರೆ ಅದು. ನಾವು ಸಾವಯವ ಬಯಲಾಜಿಕಲ್ ಬಳಸಬೇಕು. ಟ್ರೈಕೋಡರ್ಮಾ, ಸೂಡೋಮೋನಸ್ಸು, ಗ್ರೋಫಿಟ್ಟು, ವಿಗರ್ ರೂಟು, ಅಂದರೆ ಈ ವ್ಯಾಮು ಅಂತ ಹೇಳ್ತೀವಿ. ಇವೆಲ್ಲ ಜೀವಾಣುಗಳು. ನೀವೇನು ಹೇಳ್ತಿದ್ರಾ, ದನಿನ ಗೊಬ್ಬರಗಳು ಇವಾಗ ಯಾರ ಹತ್ರ ದನನೇ ಇಲ್ಲ. ಫಸ್ಟ್ ಆಫ್ ಆಲ್ ಕರೆಕ್ಟ್ ಅಲ್ವಾ? ದನ ಇವತ್ತು ಎಲ್ಲ ಕಳ್ಕೊಡ್ರೆ ನಾಟಿ ದನ. ಕರೆಕ್ಟ್. ಅದನ್ನು ನಮ್ಮ ಹತ್ರ ಇರೋದನ್ನೇ ಯೂಸ್ ಮಾಡ್ಕೊಂಡು ಈಗ ಕೆಲವು ಜೀವಾಣುಗಳು ಬಂದಿದ್ದಾವೆ, ಅದನ್ನೆಲ್ಲ ಬಳಸೋದ್ರಿಂದ ಇಳುವರಿ ಜಾಸ್ತಿ ತೆಗಿಬೋದು. ನೀವು ನಿಮ್ದೊಂದು ಡೀಲರ್ ಶಾಪ್ ಇದೆ. ಅದೇ ಸರ್, ಇದೆ. ಏನು ನಿಮ್ಮ ಡೀಲರ್ ಅಂಗಡಿ? ಕೋಟೆ ಬೀರೇಶ್ವರ. ಟ್ರೇಡರ್ಸ್. ನಿಮ್ಮ ಅನುಭವದಲ್ಲಿ ರೈತರು ಎಲ್ರಿಗೂ ಇಂಥದ್ದೇ ಬೇಕು ಅಂತ ಬಂದು ಕೇಳ್ತಾರೆ ಅಥವಾ ನೀವು ಜಾಸ್ತಿ ರೆಕಮೆಂಡ್ ಮಾಡ್ತೀರಿ? ಅವರು ಕೇಳ್ತಾರೆ, ನಾವು ರೆಕಮೆಂಡ್ ಮಾಡ್ತೀವಿ ಸರ್. ಆಲ್ಮೋಸ್ಟ್ ಅಲ್ಲ ನಾವು ರೆಕಮೆಂಡ್ ಮಾಡ್ತೀವಿ. ಒಂದು ಸ್ವಲ್ಪ ಅಂದರೆ ಈಗ 100ಕ್ಕೆ 10 ಜನ ಬಂದು ಅವ್ರದ್ದು ಇದೇ ಬೇಕು ಅಂತ ಕೇಳ್ತಾರೆ. ಇನ್ನು ಮಿಕ್ಕದೆಲ್ಲ ನಾವು ರೆಕಮೆಂಡ್ ಮಾಡಿ ಕೊಡೋದು. 90% ನಾಲೆಜ್ ಗ್ಯಾಪ್ ಇದೆ. ನಾಲೆಡ್ಜ್ ಗ್ಯಾಪ್ ಇದೆ ಸರ್. ಇದನ್ನು ಫಿಲ್ ಮಾಡಬೇಕು ಅಂದರೆ ಏನು ಮಾಡಬೇಕು? ಫಿಲ್ ಮಾಡಬೇಕು ಅಂದರೆ ಎಲ್ಲ ಫಾರ್ಮರ್ಗೂ ತಿಳಿ ಹೇಳ್ಬೇಕು. ಬಟ್ ಈಗ ಹೇಳ್ದ ಅವ್ರು ಮರ್ತು ಬಿಡ್ತಾರೆ, ನೆಕ್ಸ್ಟ್ ಕೇಳ್ಕೊಳ್ಳಲ್ಲ. ಈಗ ಫಾರ್ಮರ್ಗೆ ಈಗ ಇರೋ ಫಾರ್ಮರ್ಗಳಿಗೆ ಯಂಗ್ ಫಾರ್ಮರ್ಗಳು ಇದೇ ಬೇಕು ಅದೇ ಬೇಕು ಅಂತ ಕೇಳ್ಕೊಂಡು ತಗೊಳ್ತಾರೆ. ಈಗ ಹಳಬ್ರು ಇದಾರಲ್ಲ ಅವರು ನಾವು ಇದೇ ಬಿಡ್ಬೇಕು ಈ ಟೈಮ್ಗೆ ಅಂತಂದ್ರೆ ಅವ್ರು ಮರ್ತ್ಬಿಡ್ತಾರೆ. ನೆಕ್ಸ್ಟ್ ಟೈಮ್ ಬಿಡೋಷ್ಟು ನೆಕ್ಸ್ಟ್ ನಾವೇ ಕನ್ವಿನ್ಸ್ ಮಾಡ್ಬೇಕು ಅವ್ರಿಗೆ, ಇದೇ ಬಿಡ್ಬೇಕು ಇದೇ ಬಿಡ್ಬೇಕು ಅಂತ ನಾವು ಮಾಡಬೇಕು. ಇಲ್ಲಾಂದ್ರೆ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೇನು. ಬಟ್ ಹೆಂಗ್ ಫಾರ್ಮರ್ಗಳು ಇವೆಲ್ಲ ಫಾಲೋ ಮಾಡ್ತಾ ಇದ್ದಾರೆ. ನಾವು ಹೆಂಗೆ ಫಾಲೋ ಮಾಡ್ತಾ ಇದೀವಿ ಅಂತಂದ್ರೆ ಸರ್, ಈ ಟೈಮ್ಗೆ ಇದ್ ಬಿಡಿ ಚೆನ್ನಾಗಿದಾಗುತ್ತೆ, ನೆಕ್ಸ್ಟ್ ಈ ಎರಡನೇ ಟೈಮ್ಗೆ ಇದ್ ಬಿಡ್ಬೇಕು, ಮೂರನೇ ಟೈಮ್ಗೆ ಈ ತರ ಟ್ರೈ ಮಾಡ್ಬೇಕು ಅಂತ ನಾವು ಹೇಳ್ತೀವಿ. ನೀವು ಒಂದು ಶೆಡ್ಯೂಲ್ ಹಾಕ್ಬಿಟ್ಟು ಕೊಡ್ತೀರಿ? ಶೆಡ್ಯೂಲ್ ಹಾಕ್ಬಿಟ್ಟಿದ್ರೆ ಅವ್ರು ಬಂದು ಕೇಳಿದಾಗ ಆ ಟೈಮಲ್ಲಿ ಯಾವ ಸ್ಟೇಜಲ್ಲಿ ಐತೆ ಏನೈತೆ ಅಂತ ನೋಡ್ಬಿಟ್ಟು ನಾವು ಅದು ರೆಕಮೆಂಡ್ ಮಾಡ್ತೀವಿ. ಈ ಮೊಬೈಲ್ ವಿಡಿಯೋಗಳು, ಯೂಟ್ಯೂಬ್ ವಿಡಿಯೋಗಳು ಹೆಲ್ಪ್ ಮಾಡುತ್ತಾ? ಯೂಟ್ಯೂಬ್ ಹೆಲ್ಪ್ ಮಾಡ್ತೇವೆ ಸರ್ ಆಲ್ಮೋಸ್ಟ್ ಅಲ್ಲ. ಅಂದ್ರೆ ಯಂಗ್ ಫಾರ್ಮರ್ಗಳು ಏನಂದ್ರೆ ಯಂಗ್ ಫಾರ್ಮರ್ಗಳು ಜಾಸ್ತಿ ನೋಡ್ತಾರೆ ಯೂಟ್ಯೂಬ್. ರಾಗಿ ಹಾಕಿದೀವಲ್ಲ, ಹಂದಿ ಬೀಳುತ್ತೆ ಬೆಳಗ್ಗೆ ಅಂದ್ಬಿಟ್ಟು ಇದು ಮಾಡಿದ್ರು. ಔಷಧಿನ ನಾನು ಯೂಟ್ಯೂಬಲ್ಲೇ ನೋಡ್ಕೊಂಡು ನಮ್ಮ ಹುಡುಗಂಗೆ ಹೇಳಿ ಮಂಡ್ಯದ ತರಿಸ್ದೆ. ನಮ್ಮ ಮಂಡ್ಯದ ತರಿಸ್ದೆ. ರಾಗಿ ಎಲ್ಲ ಫುಲ್ ಹಣ್ಣು ಹತ್ತಿದೆ, ಎತ್ತವ್ರೆ ರಾಗಿ ಎತ್ತವ್ರೆ ಆರೆಯ ಒಂದು ಹಂದಿ ಬಿದ್ದಿಲ್ಲ. ಅದು ಹಾಕ್ದಾಗಿಂದ ನಿಮ್ಗೆ ಇನ್ಫಾರ್ಮೇಶನ್ ಬಂದಿದ್ದು ಯೂಟ್ಯೂಬಿಂದ? ಯೂಟ್ಯೂಬಿಂದ. ಸೂಪರ್. ಸುತ್ತ ಹೊಡ್ಕೋಬೋದು ಔಷಧಿಯ. 5 ಕ್ಯಾನ್ ಔಷಧಿ ತಗೊಂಬಂದೆ, ಸುತ್ತ ಒಂದು 2 ಕ್ಯಾನ್ ಹೊಡಿದೀನಿ, ಇನ್ನೂ 3 ಕ್ಯಾನ್ ಹೊಡಿಕೊಂಡಿದ್ದೀನಿ. ಔಷಧಿ ಹೊಡೆದ ಮೇಲೆ ಹಂದಿ ಬಿದ್ದೇ ಇಲ್ಲ. ನವಿಲ್ ಮಾತ್ರ ಸೈಡಲ್ಲಿ ಬಿಟ್ಟಿಲ್ಲ, ಔಷಧಿ ಹೊಡಿದಿರೋದ 6 ಬಂದು ನವಿಲ್ ತಿಂದ. ಯೂಟ್ಯೂಬಲ್ಲಿ ನೋಡಿ ನೀವು ತಗೊಂಡಿದ್ದ? ಯೂಟ್ಯೂಬಲ್ಲಿ ನೋಡಿದೆ. ಸೂಪರ್. ನೋಡಿ, ಯೂಟ್ಯೂಬ್ ನಾಲೆಜ್ ಅನ್ನೋದು ಅಷ್ಟರ ಮಟ್ಟಿಗೆ. ಯೂಟ್ಯೂಬಲ್ಲಿ ಚಾಮರಾಜನಗರ ಸೈಡರು ಒಬ್ಬ ಯೂಟ್ಯೂಬರ್ ಬಿಟ್ಟಿದ್ದ, ಅದನ್ನು ಯೂಟ್ಯೂಬಲ್ಲಿ ನೋಡಿದೆ. ಸೊ ನಿಮ್ಮ ಮೊಬೈಲು ಯೂಟ್ಯೂಬ್ ಅನ್ನೋದು ತುಂಬ ಪ್ರಮಾಣದಲ್ಲಿ ಹೆಲ್ಪ್ ಮಾಡುತ್ತೆ ರೈತರು. ನೋಡಿದೆ. ಅವಾಗ ನಮ್ಮ ಮಗನಿಗೆ ಹೇಳಿದೆ, ನಮ್ಮ ಮಗ ಮಂಡ್ಯದಲ್ಲಿದ್ದಾನೆ, ಅವನು ತಗೊಬಂದಿದ್ದ. ಸೂಪರ್. ನಾವು ಇಲ್ಲಿ ಸೇರಿರೋ ಉದ್ದೇಶನ ಅದಕ್ಕೇನೆ. ಏನಂತಂದರೆ, ಜಾಸ್ತಿ ಜನರಿಗೆ ತಿಳಿ ಹೇಳೋದಕ್ಕೆ ಮಾಸ್ ಮೀಡಿಯಾ, ಸೋಷಿಯಲ್ ಮೀಡಿಯಾ ಹೆಲ್ಪ್ ಮಾಡುತ್ತೆ. ಮೊಬೈಲ್ ಫೋನ್ಗಳಾಗಲಿ, ಯೂಟ್ಯೂಬ್ ಆಗಲಿ, ಏನಕ್ಕೆ ನಾವು ಮಾತಾಡ್ತಾ ಇರೋದೆಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದೀವಿ ಅಂದರೆ, ನೀವೊಬ್ಬರು ಅಂತಲ್ಲ, ಇವಾಗ ನಾವೊಂದು ಇಲ್ಲೊಂದು 20-25 ಜನ ಯಾರು ಸೇರ್ಕೊಂಡಿದ್ದೀವಿ ನಾವು ಅಂತಲ್ಲ, ಇದು ಕೋಟ್ಯಾಂತರ ಜನ ನೋಡ್ತಾರೆ. ಇವಾಗ ನೀವು ಹೆಂಗೆ ಎಲ್ಲೋ ಒಂದು ಔಷಧಿ ತಗೊಂಬಂದು ನಿಮ್ಮ ತೋಟದಲ್ಲಿ ಹಂದಿಗಳನ್ನ ಇಳ್ದಂಗೆ ಹೆಂಗೆ ಮಾಡ್ಕೊಂಡ್ರು, ಹಂಗೆ ನಮ್ಮ ಉದ್ದೇಶ ಏನು ಅಂತಂದರೆ, ಗೊಬ್ಬರಗಳನ್ನ ಯಾವ್ಯಾವ ಟೈಮಲ್ಲಿ ಏನೇನು ಕೊಡಬೇಕು, ಯಾವ ಟೈಮ್ಗೆ ಏನು ಕೊಟ್ಟರೆ ಹೆಂಗೆ ವರ್ಕ್ ಆಗುತ್ತೆ. ನೋಡಿ, ಇವರು ಒಬ್ಬರು ಡೀಲರ್ ಇವ್ರೇನು ಹೇಳ್ತಾ ಇದ್ದಾರೆ, 90% ಜನಕ್ಕೆ ಗೊತ್ತಿಲ್ಲ. ಮತ್ತೆ ಹೇಳ್ಕೊಡ್ತಾರೆ. ಹೆಂಗ್ ಫಾರ್ಮರ್ಸ್ ಯಾರು ಬರ್ತಾರೋ ಅವ್ರಿಗೆಲ್ಲ ನಾಲೆಜ್ ಇದೆ. ಅವರೇ ಬಂದು ಮಾಡ್ತಾರೆ ಅಂತಂದ್ರೆ ಯೂಟ್ಯೂಬ್ ನೋಡ್ತಾರೆ. ನೀವು ಯೂಟ್ಯೂಬ್ ನೋಡ್ಕೊಂಡು ಆಲ್ಮೋಸ್ಟ್ ಆಲ್ ಸುಮಾರು ಪರ್ಚೇಸ್ ಮಾಡ್ತಾರೆ. ಯೂಟ್ಯೂಬ್ ನೋಡಿ ಇದೇ ಬಿಡ್ಬೇಕು, ಇದು ಬಿಟ್ರೆ ಹೆಂಗ್ ಆಗುತ್ತೆ ಅಂತ ಅನ್ನೋದು ಪರ್ಚೇಸ್ ಮಾಡ್ತಾರೆ. ಸುಮ್ಮನೆ ಯಂಗ್ ಫಾರ್ಮರ್ಸ್ಗಳು ಮಾತ್ರ. ಈ ಓಲ್ಡ್ ಫಾರ್ಮರ್ಸ್ಗಳೆಲ್ಲ ಅವ್ರಿಗೆ ಯೂಟ್ಯೂಬ್ ನೋಡಲ್ಲ, ಟೈಮ್ ಸೆನ್ಸ್ ಇರಲ್ಲ, ಅವ್ರ ಮೊಬೈಲ್ ಯೂಸ್ ಮಾಡಲ್ಲ ಜಾಸ್ತಿ. ಮೊಬೈಲ್ ಇಟ್ಕೊಂಡಿದ್ದಾರೆ ಸ್ಮಾರ್ಟ್ ಫೋನ್, ಯೂಸ್ ಮಾಡೋದು ಗೊತ್ತಿರ್ತದೆ ಸರ್, ಬಟ್ ನೋಡಲ್ಲ ಜಾಸ್ತಿ. ಅವ್ರ ಕೆಲಸನೇ ಅವ್ರು ಬಿಸಿ ಆಗ್ಬಿಟ್ಟಿರ್ತಾರೆ, ಅಭ್ಯಾಸ ಇರಲ್ಲ ಅವರು. ಈಗ ಹುಡುಗರು ಯಂಗ್ ಫಾರ್ಮರ್ ಏನಂದ್ರೆ ಮೊಬೈಲ್ ನೋಡ್ತಾ ಇರ್ತಾರೆ ಅವಾಗ ಫ್ರೀ ಆಗಿದ್ದಾಗೆಲ್ಲ. ಅವಾಗ ಯೂಟ್ಯೂಬ್, ಫೇಸ್ಬುಕ್ ಓಪನ್ ಮಾಡಿದಾಗ ನಿಮ್ದು ಯೂಟ್ಯೂಬ್ ಇದು ಬರ್ತದಲ್ಲ, ಅವಾಗ ನೋಡ್ಬಿಡ್ತಾರೆ. ನಮ್ಮ ವಿಡಿಯೋಗಳು, ನಮ್ಮ ಸ್ವಾಶ್ ಕಂಪ್ನಿ ವಿಡಿಯೋಗಳು ಬರ್ತಾ ಇರ್ತವೆ ಸರ್? ಸರ್ ಬರ್ತಾ ಇರ್ತವೆ ಸರ್, ನಾವು ನೋಡ್ತಾ ಇರ್ತೀನಿ. ನೀವು ನೋಡ್ತಾ ಇರ್ತೀವಿ. ರಾಯಲ್ ರೂಟ್ ಅನ್ನೋಂಥದ್ದು ನಿಮ್ಮ ಹತ್ರ? ನಮ್ಮ ಹತ್ರ ಅವೈಲಬಲ್ ಇದೆ, ರಾಯಲ್ ರೂಟ್ ಅಂದ್ಬಿಟ್ಟು. ಹೆಂಗ್ ಕೆಲಸ ಮಾಡೋದು ಸರ್? ಸರ್ ಅದು ಸೂಪರಾಗಿ ಕೆಲಸ ಮಾಡುತ್ತೆ. ಫಾರ್ಮರ್ ಮತ್ತೆ ಬಂದು ಅದು ಕಪ್ಪು ಟಾಣಿ ಕೊಟ್ಟಿದ್ದಲ್ಲ ಅದು ಕೊಡು ಅಂತ ಮತ್ತೆ ಕೇಳ್ತಾರೆ. ಇವ್ರಿಗೂ ಕೊಟ್ಟಿದೀವಿ, ನಾವು ಬಿಟ್ಟಿದ್ದೀನಿ ಸ್ಟಾರ್ಟಿಂಗ್ ಅಲ್ಲಿ. ಇವ್ರು ಎಲ್ಲ ಪ್ರತಿಯೊಬ್ಬರು ಬಂದು ಇದು ಬಿಡೋಣ, ರಾಯಲ್ ರೂಟ್ ಚೆನ್ನಾಗಿದೆ ಅಂತ ಹೊಸದಾಗಿ ನಾವು ಬಿಟ್ಟಿದ್ದೀನಿ. ಬಟ್ ಹೆಂಗ ಅನಿಸ್ತದೆ ಅದು? ನಾವು ಸೇವಂತಿಗೆ ಬಿಟ್ಟಿದೆ, ಟೊಮೆಟೊಗೆ ಬಿಟ್ಟಿದೆ, ಗಿಡ ಚೆನ್ನಾಗಿದೆ. ವಿಲ್ಟ್ ಪ್ರಾಬ್ಲಮ್ಗಳೇನ ಬಂತ? ಅವಾಗ ಏನಿಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಗಿಡ ಒಳ್ಳೆ ಹಸಿರು ಇದು ಬರುತ್ತೆ. ಸೆಟ್ ಆಯ್ತು ನಿಮ್ಗೆ? ಸೆಟ್ ಆಯ್ತು. ಸೂಪರ್. ಸೊ ಅದು ಬಿಟ್ಟು ಬೇರೆ ಏನೇನು ರೆಕಮೆಂಡ್ ಮಾಡ್ತೀರಿ ಸರ್? ಸರ್ ನಾವು ಟ್ರೈಕೋಡರ್ಮಾ, ಸೂಡೋಮೋನಾಸ್, ನೀಮ್ ಆಯಿಲ್, ನೀಮ್ ಶೀಲ್ಡು, ಮತ್ತೆ ವ್ಯಾಮ್, ವಿಗರ್ ರೂಟ್ ಅದು ರೆಕಮೆಂಡ್ ಮಾಡ್ತೀವಿ. ವಿಗರ್ ರೂಟ್ ನಮಗೆ ಬೇರೆ ಡೆವಲಪ್ಮೆಂಟ್ ಮಾಡೋಕೆ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಫಾರ್ಮರ್ಗೆ ಗೊತ್ತಿಲ್ಲ ಅದು ವ್ಯಾಮ್ ಯಾವ ಥರ ಕೆಲಸ ಮಾಡ್ತದೆ ಅಂತ. ಬಟ್ ನಾವು ಈಗ ವ್ಯಾಮ ಯಾವ ಥರ ಬಳಸಬೇಕು, ಈ ಥರ ಬೆಳೆಸಿ ಈ ಥರ ಬರುತ್ತೆ, ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ಮೇಲೆ ಸ್ವಲ್ಪ ಫಾರ್ಮರ್ಗಳು ಯೂಸ್ ಮಾಡ್ಕೊತಿದ್ದಾರೆ. ಸೂಪರ್. ಸೊ ಹೆಂಗ್ ಫಾರ್ಮರ್ಸ್ ಆರ್ ಯೂಸಿಂಗ್ ಸೋಷಿಯಲ್ ಮೀಡಿಯಾ ವಿಗರಸ್ಲಿ, ಸಿಕ್ಕಾಪಟ್ಟೆ ಸಕ್ಕತ್ತಾಗಿ ಹೆಲ್ಪ್ ಆಗ್ತದೆ ಅಂತ ಇವನ್ನೆಲ್ಲ ಕೇಳಿಸ್ಕೊಂಡಾಗ ನಮಗೇನು ಅನ್ಸುತ್ತೆ ಅಂದರೆ,
ಈ ಸೋಷಿಯಲ್ ಮೀಡಿಯಾನ ಸಾಕಷ್ಟು ಜನ ಸ್ಕ್ರೋಲ್ ಡೌನ್ಗೆ ಜಾಂಬಿ ಸ್ಕ್ರೋಲಿಂಗ್ ಮಾಡ್ತಾರೆ, ಸುಮ್ಮನೆ ಏನೋ ನೋಡ್ಕೊಂಡಿದ್ದು ಬಿಡ್ತಾರೆ, ಬೇಡದೇ ಇರೋ ರೀಲ್ಗಳು ಅವು ಇವೆಲ್ಲ. ಬಟ್ ಅಗ್ರಿಕಲ್ಚರ್ ನಾವಿಲ್ಲಿ ಬಂದು ಆನ್ ಫೀಲ್ಡ್ ನೋಡ್ತಾ ಇದ್ದಾಗ ಸಾಕಷ್ಟು ಜನ ನಮ್ಮ ವೀಡಿಯೋಗಳು ನೋಡ್ತಿದ್ದಾರೆ. ನಮ್ಮ ಜವಾಬ್ದಾರಿ ಏನು ಅಂದರೆ ಇನ್ನೂ ಜಾಸ್ತಿ ಒಳ್ಳೆ ವೀಡಿಯೋಗಳು ಮಾಡಿ ಇದರಿಂದ ರೈತರಿಗೆ ಉಪಯುಕ್ತವಾದ ಮಾಹಿತಿನ ಕೊಡೋವಂಥದ್ದು ನಾವು ಚಾಲೆಂಜಾಗಿ ತಗೊಂಡು ಹೋಗ್ತಾ ಇದ್ದೀವಿ. ಇದರಿಂದ ಏನು ಮಾಡಬೇಕು ಅನ್ನೋದನ್ನು ನಾನು ಇನ್ನು ಮುಂದೆ ನಿಮಗೆ ಹೇಳ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್.